ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುನೀತಾ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅನ್ನವನ್ನು ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೇಗಪ್ಪ ಅಂತ ಅಂದ್ರೆ, ಉಳಿದಿರ್ತಕ್ಕಂಥ ತಂಗಳ ಅನ್ನವನ್ನು ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಅರಿಶಿನ, ಸ್ವಲ್ಪ ಮಸಾಲೆ ಹಾಕಿಬಿಟ್ಟು ಅಲ್ಲಿ ಹಾಕಿಟ್ಟಿದ್ದೀನಿ. ಈ ಕಡೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಎಣ್ಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಅದೇ ರೀತಿ ಅಲ್ಲಿ ಕರಿಬೇವು ಹಾಕೋದ್ರ ಜೊತೆಗೆ ಈ ಕಡೆಗೆ ಅನ್ನವನ್ನು ಖಾರ, ಉಪ್ಪು, ಅರಿಶಿನ ಎಲ್ಲ ಹಾಕಿದ್ದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಚೆನ್ನಾಗಿ ಮಿಕ್ಸ್ ಆಯ್ತಪ್ಪ ಅಂತ ಅಂದ್ರೆ ಅದು ಎಣ್ಣೆಯಲ್ಲಿ ಹಾಕಿ ಕೈಯಾಡಿಸಿದಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಅನ್ನವನ್ನು ಅಲ್ಲಿ ಕೈಯಾಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಅದು ತಳ ಹಿಡಿತಾ ಇರುತ್ತೆ. ಆವಾಗ ನೀವೇನು ಮಾಡ್ಬೇಕು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕೈಯಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ಆಗೋವರೆಗೂ ಕೆಳಗಿಂದ ಬಿಸಿಯಾಗಿ ಅನ್ನ ಸುಡೋ ರೀತಿ ಆಗಬೇಕು. ಅಷ್ಟು ಚೆನ್ನಾಗಿ ಆಗೋವರೆಗೂ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಥರ ಕೈಯಾಡ್ತಾ ಇರ್ಬೇಕು ಫ್ರೆಂಡ್ಸ್. ಕೈಯಾಡಾದ್ಮೇಲೆ ಫ್ರೆಂಡ್ಸ್ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿದ್ಮೇಲೆ ಸ್ವಲ್ಪ ಲೆಮನನ್ನು ಕೂಡಿಸಿ ಫ್ರೆಂಡ್ಸ್. ಅದಕ್ಕೆ ಲೆಮನ್ ಕುಡಿಸಿದ್ರೆ ನನ್ನ ಮಗ ಇಲ್ಲಿ ತಿಂತಾ ಇದ್ದಾನೆ ಫ್ರೆಂಡ್ಸ್. ಅವನಿಗೆ ಕೇಳಿದೆ ನಾನು, ಸೂಪರಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಹಾಗಾದರೆ ನೀವು ಕೂಡ ಇದೇ ಥರ ಒಗ್ಗರಣೆಯನ್ನು ಮಾಡ್ಕೊಂಡು ತಿಂದು ಲೈಕ್ ಮಾಡಿ, ಶೇರ್ ಮಾಡಿ.